ಬಂದ್ರೆ ಇಂಗ್ಲೀಷ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಇವ್ರು. ನಾನು ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದೆ ಆ್ಯಕ್ಚುಲಿ. ಅಂಕಲ್ ಇಲ್ಲ, ನಿಮ್ಮ ಬ್ಲೆಸ್ಸಿಂಗ್ಸ್ ಇಲ್ಲದೆ ನಾನು ಮದುವೆ ಆಗಲ್ಲ. ನನ್ನ ಬ್ಲೆಸ್ಸಿಂಗ್ಸ್ ಇಲ್ಲ, ಇಲ್ಲ. ನಿನಗೆ ಮದುವೆ ಆಗ್ಬೇಕಾ, ಹೋಗಿ ನೀನು ನನ್ನ ಮಗಳನ್ನ ಕರ್ಕೊಂಡೋಗಿ ಮದುವೆ ಆಗು, ನಾನಂತೂ ಬರಲ್ಲ. ಸರ್ ಇಷ್ಟೆಲ್ಲ ಆಯ್ತು, ಆಮೇಲೆ ಹೆಂಗ್ ಒಪ್ಕೊಂಡ್ರಿ ನೀವು? ಇಲ್ಲ, ಅವ್ರು ಒಪ್ಕೊಳ್ಳೋಕೆ 2 ವರ್ಷ ತಗೊಂಡ್ವಿ. ಸ್ವಲ್ಪ ದಿವಸ ಅಲ್ಲ, ವರ್ಷ 2 ವರ್ಷ ತಗೊಂಡ್ರು ಒಪ್ಕೊಳ್ಳೋಕೆ. 2 ವರ್ಷ. ನಮ್ ತಂಗಿರಿ ಬರಿದಾರೆ ಹಾ, ಅವರು ಪ್ಲಸ್ ಇವ್ರ ಫ್ರೆಂಡ್ ಒಬ್ಳಿದಾಳೆ ಲಾವಣ್ಯ ಅಂತ. ಇವ್ರು 3 ಜನ ಹೆಂಗೋ ದೇ ಸಮ್ಮೋ ಮ್ಯಾನೇಜ್ ಟು ಬ್ರೈನ್ ವಾಶ್ ಮೀ. ಅವ್ರು ಹೇಳಿದ್ದು ಒಂದೇ, ಬೇರೆ ನನ್ನ ಕಡೆಗೆ ನಾನು ಹೆಂಗ್ ಕನ್ವಿನ್ಸ್ ಆದೆ ಅಂದ್ರೆ ಅವ್ರಿಬ್ರು ಇಷ್ಟಪಡ್ತಾ ಇದ್ದಾರೆ. ನಮಗ್ ಬೇಕಾಗಿರೋದೇ ನಾವು ಮಕ್ಕಳು ಖುಷಿಯಾಗಿ ನಗ್ನಾಗ್ತಾ ಇರ್ಬೇಕು. ದೊಡ್ಡಳಿಯ ದೇವ್ರಂತ ಅಳಿಯ ಸಿಕ್ಬಿಟ್ಟಿದ್ದ ನನಗೆ. ಇವಂದು ಒಂದಂತ ಈಗ ಓಪನ್ ಆಗಿ ಹೇಳ್ತೀನಿ, ನಾನು ಸ್ಟೇಜ್ ಹೇಳ್ತಾ ಇದ್ದೀನಿ, ನಾನು ಹುಡುಕಿದ್ರು ಈ ತರ ಹುಡುಗ ಸಿಗ್ತಾ ಇಲ್ಲ, ಅದಂತೂ ಗೊತ್ತು ನನಗೆ. ಅಕ್ಸೆಪ್ಟ್ ಎಲ್ಲ ಮಾಡ್ಕೊಂಡ್ರು, ಮದುವೆ ಆಯ್ತು. ಆದ್ರೆ ಸುಹಾಸ್ ಅವ್ರಿಗೆ ಒಂದು ಕೊರತೆ ಇದೆ. ಆ ಕೊರತೆನ ಕುಟುಂಬದವರ ಜೊತೆಲಿ ಅವರು ಮುಂದೆಗಡೆನೆ ಅದನ್ನ ನೆರವೇರಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ. ವನಮಾಲಿ ಗದೇಶಾಂಗೇ ಶಂಕೆ ಚಕ್ರೆ ಚನಂದಕೆ ಶ್ರೀಮಾನ್ ನಾರಾಯಣೋ ವಿಷ್ಣುರ್ವಾಸುದೇವೋ ಅಭಿರಕ್ಷತೋ. ವನಮಾಲಿ ಗದೇಶಾಂಗೇ ಶಂಕೆ ಚಕ್ರೆ ಚನಂದಕೆ ಶ್ರೀಮಾನ್ ನಾರಾಯಣೋ ವಿಷ್ಣುರ್ವಾಸುದೇವೋ ಅಭಿರಕ್ಷತೋ. ಈ ನೀವೇನ್ರಿ ಕುರಿ ಹಿರಿಕರ ತರ ಕೂತ್ಬಿಟ್ಟಿದ್ದೀರಾ? ನಾನ್ ಗಂಡ ಕಡೆಯವನು. ಮಾಂಗಲ್ಯ ಧಾರಣೆ ಆಗ್ಬೋದಾ? ಗಟ್ಟಿ ಮೇಡ. ಓಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಬಧ್ನಾಮಿ ಶುಭಗೆ ತ್ವಂ ಜೀವ ಶರದಾಂ ಶತಂ. ಸುಹಾಸ್ ಹಾಗೂ ನಯನ, ಈ ಕ್ಷಣದ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ಥ್ಯಾಂಕ್ ಯು ಜಿ ಕನ್ನಡ, ಥ್ಯಾಂಕ್ ಯು ಟೀಮ್. ಈ ಒಂದು ಕೊರತೆ ಅಂತ ಅಲ್ಲ, ಬಟ್ ಸ್ಟಿಲ್ ಒಂದು ಫನ್ನಿ ಇನ್ಸಿಡೆಂಟ್ ಆಗಿತ್ತು ನಮ್ಮ ಮದುವೆಲಿ. ಅದನ್ನ ಮತ್ತೆ ರೀಕ್ರಿಯೇಟ್ ಮಾಡಿ ಮತ್ತೆ ತಾಳಿ ಕಟ್ಟಂಗೆ ಮಾಡಿದ್ದು ತುಂಬ ಖುಷಿ. ನಾವು ಜೊತೆಗೆ ಬೆಳೆದ್ವಿ, ಜೊತೆಗೆ ಜೀವನ ಕಟ್ಕೊಂಡ್ವಿ, ಜೊತೆಗೆ ಕರಿಯರ್ನ ಬಿಲ್ಡ್ ಮಾಡ್ಕೊಂಡ್ವಿ. ಒಂದು ಹೋಲ್ ಲೈಫ್ನ ಜೊತೆಗೆ ಕಟ್ಕೊಂಡಿರೋದ್ರಿಂದ ಐ ಥಿಂಕ್ ವಿ ಆರ್ ವೆರಿ ಹ್ಯಾಪಿ ಟುಗೆದರ್. ಥ್ಯಾಂಕ್ ಯು ಸೋ ಮಚ್ ಮಾ. ಥ್ಯಾಂಕ್ ಯು ಸೋ ಮಚ್. ಓಕೆ, ವೆರಿ ವೆರಿ ಹ್ಯಾಪಿ. ನಂಗೆ ಹೇಳ್ಕೊಳಕ್ಕಾಗಲ್ಲ, ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇದನ್ನ ನೆರವೇರಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ರಾಜೇಶ್ ಅವರೇ, ನಿಮ್ಮ ಮಾತುಗಳು? ಏನಿಲ್ಲ, ಖುಷಿ ಆಗುತ್ತೆ. ಏನೋ ಎಂಜಾಯ್ ಮಾಡ್ತಾ ಇದೀವಿ ನೋಡಿದ್ರೆ. ಆ ಟೈಮಲ್ಲಿ ಇನ್ನೆಷ್ಟು ಮಜಾ ಮಾಡಿರ್ಬೋದು ಅಂತ. 10 ವರ್ಷದ ಒಂದು ಕಾಯುವಿಕೆ ಪೂರ್ಣಗೊಂಡಲ್ಲ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿರ್ತಾರೆ. ಹೀಗೆ ಜೀವನ ಪರ್ಯಂತ ನಗ್ನಗ್ತಾ ಇರಿ. ಅಪ್ಪ ಅಮ್ಮನ್ನ, ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊಳ್ಳಿ. ಕಡೆಗೆ ಜಾ ಸಿಮ್ರನ್ ಜೀಲೆ ಅಪ್ನಿ ಜಿಂದಗಿ ಅಂತ ಕಳಿಸಿರೋದು ಇವರು. ಥ್ಯಾಂಕ್ ಯು ಸರ್. ಇಂಥ ಮುದ್ದಾದ ಜೋಡಿನ ನಮ್ಮ ಜೋಡಿ ನಂಬರ್ 1ಗೆ ನೀವು ಪ್ರೆಸೆಂಟ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಪ್ರೇಮ್ ಸರ್, ನಿಮ್ಮ ಮಾತುಗಳು? ಒಳ್ಳೇದಾಗ್ಲಿ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಭಗವಂತ ಒಳ್ಳೇದ್ ಮಾಡಲಿ, ಸಾಧ್ಯ ಆದಷ್ಟು ಬೇಗ. ಥ್ಯಾಂಕ್ ಯು. ಈ ಮುದ್ದಾದ ಜೋಡಿ ಜೊತೆ ಇಡೀ ಕುಟುಂಬ ಇಲ್ಲಿರುವಂತ ಕಾರಣ ಎಲ್ಲರೂ ಫ್ಯಾಮಿಲಿ ಫೋಟೋವನ್ನ ತೆಗೆಸ್ಕೊಳ್ಳುವಂತ ಸಮಯ. ಫ್ಯಾಮಿಲಿ ಫೋಟೋ ಪ್ಲೀಸ್. ಏ ಜಗಪ್ಪ, ಅಲ್ಲಿ ಇಂಟ್ರಡಕ್ಷನ್ ಅಲ್ಲಿ ಜಗಮಗ ಜಗ್ಗಪ್ಪ ಜಗಮಗ ಜೋಡಿ ಅಂತ ಇಂಟ್ರಡಕ್ಷನ್ ಕೊಡ್ತಾವ್ರೆ. ನೀನ್ ಹಿಂಗೆ ಮುಖ ಹೊತ್ಕೊಂಡ್ ಮೆತ್ತಗೆ ಎಲ್ಲ ನೀನ್ ವಿಸಿಟಿಂಗ್ ಕಾರ್ಡ್ ಪ್ರಭಾಕರಣ. ನೀವು ಅವ್ರ ಕಾರ್ಡ್ ಕೊಟ್ಟು ವಶೀಕರಣ ಮಾಡ್ಕೊ ಅಂತ ನಾನೇ ಮಾಡ್ಕೊಬಿಟ್ಟೆ. ಶಾಬಾಷ್ ಶಾಬಾಷ್. ಮದುವೆ ಎಲ್ಲರೂ ಜೀವನದಲ್ಲೂ ವಿಶೇಷ. ಹೌದು. ನಿನ್ನ ಮದುವೆ ಬಗ್ಗೆ ಹೇಳಪ್ಪ. ನನ್ನ ಮದುವೆನೂ ವಿಶೇಷ ಅಣ್ಣ. ಸಖತ್ತಾಗಿ ಹೇಳ್ದ ಕಣ ಹೇಳ್ತಾರೆ. ಇಷ್ಟು ಸಾಕಲ್ಲ. ಮದುವೆ ವೀಟಿ ನೋಡೋಣ. ಈ ತಲಾಟೆನ ಬೇಡ, ಫಸ್ಟ್ ವೀಟಿ ನೋಡೋಣ. ಜಗಪ್ಪ ಮತ್ತು ಸುಷ್ಮಿತಾ ಅರಿತು ಬೆರೆತು ಒಂದಾದ ಅರ್ಥಪೂರ್ಣ ಜೋಡಿ.
ಕಲೆ ಇವರ ಉಸಿರು, ಆದ್ರೆ ಕಲೆಗಳೇ ಇಲ್ಲದ ಸುಂದರ ಸಂಸಾರ ಇವ್ರದ್ದು. ಜಗತ್ತನ್ನೇ ನಗ್ಸೋ ಈ ಜೋಡಿ ಒಂದಾದ ಅಮೃತ ಘಳಿಗೆ ಇದು. ಈ ಹರ್ಷ ನಿರಂತರವಾಗಿರಲಿ. ಹೇಗೆ ಅನಿಸ್ತಾ ಇದೆ ನಿಮ್ಗೆ ಮದ್ವೆ ವಿಡಿಯೋನೆಲ್ಲ ಮತ್ತೆ ಇನ್ನೊಂದ್ಸಲ ನೋಡಿದಾಗ? ಸಖತ್ ಖುಷಿ ಆಗತ್ತೆ, ಯಾಕಂದ್ರೆ ನಮ್ಮ ಹುಡುಗನ ಜೊತೆ ಮದ್ವೆ ಆಗಿದ್ದು ಇನ್ನೂ ಜಾಸ್ತಿ ಮೆಮೊರೇಬಲ್. ಸುಷ್ಮಿತಾ ಅವರೇ, ನಿಮ್ ಮದ್ವೆಲಿ ಏನಾದ್ರು ತರಲೆ ತಾಪತ್ರೆ ಏನಾದ್ರು ಅಯ್ಯೋ ಯಾಕೆ ಕೇಳ್ತಾಣ, ಇವ್ರೊಬ್ರು ಪುರೋಹಿತರು ಕರ್ಸಿದ್ರು, ಬೇಡ ಅವ್ರ ಕಷ್ಟ. ಸುಷ್ಮಿತಾ ಯಾರು? ಇದೇ ತಲಾಟೆ ಬೇಡ. ಅದ್ ಮಾಡಿರೋ ತಲಾಟೆ ನನಗ್ ಕಾರಣ ಅವರು. ಸುಷ್ಮಿತಾ ಹೇಳಿ. ನಮ್ಮ ಪುರೋಹಿತರು ತಾಳಿನ ಇವ್ರು ಕಟ್ಬೇಕು ತಾನೇ, ಅವ್ರು ಮೋಸ್ಟ್ಲಿ ತೋರಿಸ್ತಾ ಇದಾರೆ ಇವ್ರು ಹೆಂಗ್ ಕಟ್ಟೋದು ಅಂತ ಅನ್ಕೊಂಡ್ರೆ ಅವ್ರು ಈ ಕೈ ಇದೆ, ಈ ಕೈ ಜಗಪ್ಪಂದಿದೆ. ಯಾರನ್ನ ಅಂತ ಎಕ್ಸೆಪ್ಟ್ ಮಾಡ್ಬೇಕು? ಕಟ್ಟಿದ್ ನಾನೇ ಕಟ್ಟಿದ್. ಇಲ್ಲ ನಾನು ನೋಡಿದೀನಿ. ಒಂದ್ ನಿಮಿಷ, ಅವ್ರ ಹೆಸರೇನ್ ಹೇಳಿ? ಏನ್ ಹೆಸರು? ರಾಜ್ಕುಮಾರ್ ಶಾಸ್ತ್ರಿಗಳು. ರಾಜ್ಕುಮಾರ್ ಶಾಸ್ತ್ರಿಗಳೇ, ಎಲ್ಲಿದ್ದೀರಾ? ಬಂದ್ರು. ನನಗೆ ಕೆಲ್ಸವೇ ಇಲ್ಲ ಕಾರಣ ಇಲ್ಲಿ. ಎಲ್ಲ ಅವರೇ ಹೇಳ್ತಾರೆ ಈಗ. ಯಾಕ ಬಾರೋ ಸಾರ್? ಏನ್ ಸಾರ್, ನೀವು ಮದುವೆ ಮಾಡಿಸಿ ಹೋಗಿತ್ತು ನನ್ನ ಬಾಳು ಬಂಗಾರದಂಗಿದೆ ಸರ್. ಆಶೀರ್ವಾದ ಮಾಡಿ ಸರ್, ಆಶೀರ್ವಾದ. ಒಟ್ಟಾರೆ ಜೀವನದಲ್ಲಿ ಸಾಕಷ್ಟು ಮಂದಿಗೆ ಮಾಡಿಸಿದ್ದೀನಿ, ಸಾಕಷ್ಟು ಒಳ್ಳೆ ಮಾತುಗಳನ್ನ ಕೇಳಿದ್ದೀನಿ. ನಿನ್ ಮಾತು ಕೇಳಕ್ಕಾಯ್ತಿಲ್ಲ. ಆಕ್ಚುಲಿ ಇವರು ಮದುವೆ ಮಾಡಿಸ್ಬೇಕಾದ್ರೆ ಸಖತ್ತಾಗಿತ್ತು ಸರ್. ಆಮೇಲೆ ಇದು ಸಪ್ತಪದಿ ತುಳಿಬೇಕಾದ್ರೆ ನನಗೆ ಹಿಂಗೆ ಇಳಿಸಿ ಕೂರಿಸ್ಬಿಟ್ಟು ಅವ್ರ ಕಾಲ್ನ ಒಂದೊಂದು ಪ್ಯಾರ ಸರ್. ಆದ್ರೂ ತುಂಬಾ ಚೆನ್ನಾಗಿ ಬಹಳ ಮಜಾ ಆಯ್ತು. ಕಾಮಿಡಿಯಾಗಿ ಅದ್ಭುತವಾಗಿ ನಮ್ಮ ಮದುವೆ ಅವ್ರು ಒಂದೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರು ಸರ್. ಸ್ಟೋರಿ ಸಮೇತ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಅಷ್ಟೊತ್ತಿಗೆ ಆಗ್ಲೇ ಎಲ್ಲ ಸುಸ್ತಾಗಿ ಊಷ್ಟಾಗ್ಬಿಟ್ಟಿದ್ವಿ. ಅಲ್ಲ ಸರ್, ನಂಗೆ ಒಂದೇ ಒಂದು ಡೌಟ್. ಸರ್ ಹೇಳಿ ಸರ್. ತಾಲಿನ ಹಿಂಗ್ ಕಟ್ಟು ಅಂತ ಹೇಳ್ತಾರೆ, ನೀವೇ ಕಟ್ಟೋ ತನಕನೂ ಒಂದ್ ಕೈ ಹೋಗೇ ಬಿಟ್ಟಿತ್ತಂತಲ್ಲ ಸರ್? ಇಲ್ಲ ಸರ್, ಅದು ಆಕ್ಚುಲಿ ತಾಳಿ ಕಟ್ಟೋ ಶಾಸ್ತ್ರದಲ್ಲಿ ತಾಳಿ ಕೊಟ್ಟಿ ಇವ್ರಿಗೆ ಇಟ್ಕೊಳ್ಳಿ ಅಂತ, ಅವ್ರು ಇಲ್ಲಿ ಇಟ್ಕೊಳ್ಳೋ ಬದಲು ಹಿಂಗ್ ಇಟ್ಕೋತಾ ಇದ್ರು, ಈಗ ಇಟ್ಕೊಂಡು ಈಗ ಇಟ್ಕೋತಾ ಇದ್ರು. ಒಟ್ಟು ಅವ್ರದ್ದು ಬಂದರೇ ನೋಡೋಂಥದ್ದಾಗಿತ್ತು ಪರಿಸ್ಥಿತಿ ಅವತ್ತು. ಅದಕ್ಕೆ ಕಟ್ಸಿ ಅವ್ರ ಹತ್ರ ಕಟ್ಸಿ. ಈಗ ಹೇಳ್ಬಿಡಿ ಒಂದ್ಸತಿ. ಅದೇ ಸರ್ ಹಿಂಗೆಲ್ಲ ಹೌದು ಸರ್, ಫಸ್ಟ್ ಹೆಂಗೆ ಅಂತ ಹೇಳ್ತೀನಿ ಮೇಡಮ್. ಒಂದ್ ನಿಮಿಷ ಮೇಡಮ್, ಗಾಬರಿ ಮಾಡ್ಬಿಡಿ, ಯಾಕಂದ್ರೆ ಅಲ್ಲಿ ಗಾಬರಿ ಆಗಿದೆ, ದೊಡ್ಡ ವಿಚಾರ ಆಗಿದೆ. ಗಾಬರಿ ಆಗಿದೆ.